ಗುರುಗಳು ಯಾರಿಗಾದರೂ ಬೇಕು ಅಂತ ಯಾರಾದರೂ ಸರ್ಚ್ ಮಾಡ್ತಾ ಇದ್ರೆ ಬಹುಶಃ ರಾಯರನ್ನು ನಮ್ಮ ಗುರು ಅಂತ ಆಯ್ಕೆ ಮಾಡಿಕೊಂಡ್ರೆ ಬಹುಶಃ ನಾವು ದಾರಿ ತಪ್ಪೋದಕ್ಕೆ ಚಾನ್ಸೇ ಇಲ್ಲ, ಅಥವಾ ನಾವು ಹಿನ್ನಡೆ ಆಗೋದಕ್ಕೂ ಚಾನ್ಸ್ ಇಲ್ಲ. ನಮ್ಮನ್ನು ಮುಂದೆ 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 ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಸುಮಾರು ಎಕ್ಸಾಂಪಲ್ಸ್ಗಳನ್ನು ನಾವೇ ಕಣ್ಣಾರೆ ನೋಡಿದ್ದೀವಿ. ಎಲ್ಲ ವಿಚಾರ ಚಿಂತನೆ ಮಾಡಿನೇ ಅವರನ್ನ ಕಾಮಧೇನು ಕಲ್ಪವೃಕ್ಷ ಅಂತ ಕರೆದಿದ್ದು. ಅವ್ರನ್ನ ಯಾಕೆ ರಾಯರನ್ನ ಕಾಮಧೇನು ಕಲ್ಪವೃಕ್ಷ ಅಂತ ಕರೆದ್ರು ಅಂದ್ರೆ, ಅವರು ಸಮಗ್ರ ಈ ಕಲಿಯುಗಕ್ಕೆ ಬೇಕಾದ ಎಲ್ಲ ಫಲಗಳನ್ನು ಕೊಡಕ್ಕೆ ರೆಡಿ ಇದ್ದಾರೆ, ಎಲ್ಲ ಅನಿಷ್ಟಗಳನ್ನು ನಿವೃತ್ತಿ ಮಾಡೋಕ್ಕೆ ರೆಡಿ ಇದ್ದಾರೆ. ಈ ಪ್ರದಕ್ಷಿಣೆ ಅನ್ನೋ ವಿಚಾರ ನಾವು ತಗೊಂಡು ಬಂದಾಗ ನಾವು ಸಂಖ್ಯೆಗಳನ್ನು ನಾವು ನಿರ್ಧಾರ ಮಾಡಿಕೊಂಡು ಅದೇ ಒಳ್ಳೆ ಸದ್ವಿಚಾರ ಇಟ್ಕೊಂಡು ರಾಯರು ಕಾಪಾಡ್ತಾರೆ, ರಾಯರಲ್ಲಿರ್ತಕ್ಕಂಥ ದೇವರು ಕಾಪಾಡ್ತಾನೆ, ಈ ಒಂದು ಭಾವನೆಯಿಂದ ನಾವು ನಮಸ್ಕಾರ ಹಾಕಿಬಿಟ್ರೆ ಅದು 100% ರಾಯರು ಕೈಯಲ್ಲೇ ಸ್ವೀಕಾರ ಮಾಡ್ತಾರೆ ಅದನ್ನು. ರಾಯರ ಜೀವನವನ್ನು ನಾವು ತಗೊಂಡ್ರೆ ತುಂಬ ಬಡತನ ಇತ್ತು, ತುಂಬ ಬಡತನದಲ್ಲೇ ಅವ್ರ ಜೀವನವನ್ನು ಕಳೆದ್ರು ಅಂತ. ಆದರೆ ಇವತ್ತು ಸುಮಾರು ಜನರಿಗೆ ಸಿರಿವಂತಿಕೆ ಕೊಟ್ಟಿದ್ದಾರೆ. ಏನೇ ಕಷ್ಟ ಇದ್ರೂ ನಾವು ಹೋಗಿ ಬೃಂದಾವನದ ಮುಂದೆ ಹೋಗಿ ಬೇಡ್ಕೊಂಡ್ರೆ ನಮ್ಗದು ಫಲಿಸುತ್ತೆ, ನಮ್ಗೆ ಅದ್ರ ಫಲ ಸಿಗುತ್ತೆ. ಇಷ್ಟೆಲ್ಲ ಇರುವ ರಾಯರು ಯಾಕೆ ಬಡತನದಲ್ಲಿದ್ರು? ಯಾಕೆ ಅಂದರೆ ರಾಯರು ಅಪ್ರತಿಗ್ರಹ ಅಂತಕ್ಕಂಥ ಒಂದು ವ್ರತ ಸ್ವೀಕಾರ ಮಾಡ್ತಾರೆ. ಯಾರ ಹತ್ರ ಏನೂ ಇಸ್ಕೊಳ್ಳಲ್ಲ ನಾನು ಅನ್ನೋ ವ್ರತ ಅದು. ಈ ಅಪ್ರತಿಗ್ರಹ ವ್ರತದೊಳಗೆ ಒಂದು ಲೋಟ ನೀರು ಕೂಡ ನಾವು ಯಾರ ಹತ್ರನೂ ಕೇಳೋಂಗಿಲ್ಲ. ನಮಗೇನು ಸಿಗತ್ತೋ, ನಮಗೇನು ಬರುತ್ತೋ, ನಮ್ಮಲ್ಲಿ ಏನು ಇರುತ್ತೋ ಅದನ್ನೇ ತಗೊಂಡೇ ಬದುಕಬೇಕು. ಕಿರೀಟಿಗಿರಿ ಅಂತಕ್ಕಂಥ ಒಬ್ರು ದೇಸಾಯರ ಮನೆಗೆ ರಾಯರು ರಾಮದೇವ್ರ ಪೂಜೆಗೆ ಹೋಗಿರ್ತಾರೆ. ಮಗು ಆಟ ಆಡ್ತಾ ಮಾವಿನ ಹಣ್ಣಿನ ಸೀಕರಣೆ ಪಾತ್ರೆ ಒಳಗೆ ಬಿದ್ದು ಹೋಗುತ್ತೆ, ಅದರ ಜೀವ ಹೋಗುತ್ತೆ. ಜೀವ ಹೋದಾಗ ರಾಯರು ಅವ್ರ ತಂದೆ ತಾಯಿ ಬಂದು ಹೇಳ್ಕೊತಾರೆ, ನಾವು ನಮ್ಮ ಮಗನ ಕಳ್ಕೊಂಡ್ಬಿಟ್ಟಿದ್ದೀವಿ, ಹಾಗಾಗಿ ನಾವು ತೀರ್ಥ ತೊಗೊಳಕ್ಕೆ ಬರಲ್ಲ ಅಂತಂದು. ನೀವೇ ನನ್ನನ್ನು ಪೂಜೆಗೆ ಕರೆಸಿ ನೀವೇ ತೀರ್ಥ ತೊಗೊಳ್ಳಿಲ್ಲ ಅಂದರೆ ಹೆಂಗದು ಸಾಧ್ಯ, ಏನಾಗಿದೆ ಅಂತ ಕೇಳಿದಾಗ, ಇಲ್ಲ ಮಗು ಹಿಂಗೆ ಕಾಲ ಆಗಿಬಿಟ್ಟಿದೆ, ನಾವು ಮೇಲ್ಗೆಲ್ಲಿದ್ದೀವಿ ಅಂತಾರೆ. ರಾಮದೇವ್ರ ಪೀಠದ ಮೇಲೆ ಕೂತಾಗ ಅಂಥದ್ದು ಯಾವತ್ತೂ ನಡೆಯಲ್ಲ, ಆ ಮಗುನ ತೊಗೊಂಬರ್ರಿ ಅಂತ ಹೇಳ್ತಾರೆ. ರಾಮದೇವ್ರಿಗೆ ಅಭಿಷೇಕ ಮಾಡಿದ್ದು ಜಲಪ್ರೋಕ್ಷಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂಥ ಸರ್ವಾಂತರ್ಯಾಮಿ ನೀ ಕಾಲಿಟ್ಟ ಕಡೆ ಅವನು ರಾಮದೇವ್ರು ಎಲ್ಲಿ ಕಾಲಿಟ್ಟ ಕಲ್ಲು ಹೆಣ್ಣಾಗಿ ಪರಿವರ್ತನೆ ಆಯಿತು. ಅಂಥ ತಪಸ್ವಿ ನೀನು, ಅಂಥ ಕರುಣಾಳು, ಇನ್ನೀ ಮಗುವಲ್ಲಿ ಜೀವ ಇಲ್ಲ ಅಂತ ಸುಳ್ಳು ಹೇಳ್ತಾರವ್ರು ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ರಾಮದೇವ್ರ ಅದಕ್ಕೆ ಶಕ್ತಿ ಸಂಚಯ ಮಾಡಿ ಜೀವ ಕೊಡ್ತಾನೆ. ಇವತ್ತಿಗೂ ಆ ಮನೆ ಇದೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಎಷ್ಟೋ ಜನ ನಾನು ನೋಡಿದ್ದೀನಿ, ನನ್ನ ಹತ್ರ ಜ್ಯೋತಿಷಕ್ಕೆ ಬರೋ ಕ್ಲೈಂಟ್ಗಳು ಹೇಳ್ತಾರೆ, ನಾನು ಹಿಂಗೆ ಮೊಬೈಲ್ ಸ್ಕ್ರಾಲ್ ಮಾಡ್ತಿದ್ದೆ, ಮೊಬೈಲ್ ತೆಗಿತಿದ್ದಂಗೆ ರಾಯರ್ದು ರೀಲ್ಸ್ ಬಂದ್ಬಿಡ್ತು, ಎಂಥ ಸಮಾಧಾನ ಆಯ್ತು ಗೊತ್ತಾ. ಈ ಕೆಲವ್ರು ಅಂತಾರೆ, ಇಲ್ಲ ಅದು AI ಜನರೇಟ್ ಆಗಿರುತ್ತೆ, ನಾವು ಏನನ್ನು ಮಾತಾಡಿರ್ತೀವೋ ಅದು ಮೈಂಡ್ ರೀಡ್ ಮಾಡ್ಕೊಂಡು ಅದನ್ನು ಕಳ್ಸುತ್ತೆ. ಸರಿ, ಅದನ್ನೇ ಕಳಿಸ್ತಲ್ಲ ಅದು, ಯಾಕೆ ಅದನ್ನೇ ಕಳಿಸ್ತದು? ಪ್ರತಿಯೊಂದು ರಾಯರು ಅಂತಂದರೆ ಅದು ಭಗವಂತಂದೇ ಇನ್ನೊಂದು ರೂಪ. ನಾವು ಅದನ್ನು ಹಾಗೆ ಆಲೋಚನೆ ಮಾಡಿದಾಗ ಅವ್ರು ಎಲ್ಲ ಕಡೆ ಪ್ರತ್ಯಕ್ಷ ತಾವು ಬಂದು ತಾವು ತಮ್ಮ ಭಕ್ತರ ಯೋಗ್ಯತೆ ಎಷ್ಟೆಷ್ಟಿರುತ್ತೋ ಅಷ್ಟು ಪೂರ್ತಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದರಲ್ಲಿ ಯಾವುದೇ ಎರಡನೇ ಮಾತು ಇಲ್ಲೇ ಇಲ್ಲ. ಹೌದು, ಒಂದು ಗುರುಗಳು ಯಾರಿಗಾದರೂ ಬೇಕು ಅಂತ ಯಾರಾದರೂ ಸರ್ಚ್ ಮಾಡ್ತಾ ಇದ್ರೆ ಬಹುಶಃ ರಾಯರನ್ನು ನಮ್ಮ ಗುರು ಅಂತ ಆಯ್ಕೆ ಮಾಡಿಕೊಂಡ್ರೆ ಬಹುಶಃ ನಾವು ದಾರಿ ತಪ್ಪೋದಕ್ಕೆ ಚಾನ್ಸೇ ಇಲ್ಲ, ಅಥವಾ ನಾವು ಹಿನ್ನಡೆ ಆಗೋದಕ್ಕೂ ಚಾನ್ಸ್ ಇಲ್ಲ. ನಮ್ಮನ್ನು ಮುಂದೆ 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 ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಸುಮಾರು ಎಕ್ಸಾಂಪಲ್ಸ್ಗಳನ್ನು ನಾವೇ ಕಣ್ಣಾರೆ ನೋಡಿ. ಇದು ನಾರ್ಮಲ್ ಆಗಿ ನೋಡಿ, ಇದೆಲ್ಲ ವಿಚಾರ ಚಿಂತನೆ ಮಾಡಿನೇ ಅವರನ್ನ ಕಾಮಧೇನು ಕಲ್ಪವೃಕ್ಷ ಅಂತ ಕರೆದಿದ್ದು. ಅವ್ರನ್ನ ಯಾಕೆ ರಾಯರನ್ನ ಕಾಮಧೇನು ಕಲ್ಪವೃಕ್ಷ ಅಂತ ಕರೆದ್ರು ಅಂದ್ರೆ, ಅವರು ಸಮಗ್ರ ಈ ಕಲಿಯುಗಕ್ಕೆ ಬೇಕಾದ ಎಲ್ಲ ಫಲಗಳನ್ನು ಕೊಡಕ್ಕೆ ರೆಡಿ ಇದ್ದಾರೆ, ಎಲ್ಲ ಅನಿಷ್ಟಗಳನ್ನು ನಿವೃತ್ತಿ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರು ಈ ಥರದ್ದು ಮಾಡಲ್ಲ ಅನ್ನೋ ಮಾತೇ ಇಲ್ಲ. ಇಲ್ಲ ರೀ, ಅವ್ರಿಗೆ ಅವರು ಈಗ ಕೆಲವರು ನಮ್ಮ ಜನಕ್ಕೆ ಒಂದಿರುತ್ತೆ, ನೀವು ಆ ದೇವಸ್ಥಾನಕ್ಕೆ ಹೋದರೆ ಮಕ್ಕಳಾಗತ್ತೆ ಅಂದರೆ, ಅದು ಕೊನೆವರೆಗೂ ಅದು ಮಕ್ಕಳಾಗೋ ದೇವಸ್ಥಾನ ಅಂತಲೇ ಫೇಮಸ್ ಆಗ್ಬಿಟ್ಟಿರುತ್ತೆ. ಹಂಗಿರಲ್ಲ, ಅದು ನಾವು ಕೊಟ್ಟಂಥ ಶೀರ್ಷಿಕೆ ಆಗಿರುತ್ತೆ ಅಷ್ಟೇ. ಆದರೆ ಭಗವಂತ ಸರ್ವವ್ಯಾಪಿ. ಹಾಗೆ ನಮ್ಮ ರಾಯರು ಅವ್ರು ಎಲ್ಲ ವಿಂಗಲ್ಲೂ ನೀವು ಯಾವುದೇ ಪ್ರಾರ್ಥನೆ ಮಾಡಿ, ನನ್ನ ಮಕ್ಕಳಿಗೆ ಒಂದು ಸೀಟ್ ಬೇಕು ಅನ್ನೋ ವಿಚಾರದಿಂದ ಹಿಡಿದು ನನ್ನ ಮಗಳಿಗೆ ಮಗು ಆಗಲಿ ಅನ್ನೋ ವಿಚಾರದವರೆಗೂ ತುಂಬ ಟೈಮ್ ತಗೊಳ್ಳಲ್ಲ. ಇಲ್ಲಿ ರಾಯರದು ಆ ಕಾನ್ಸೆಪ್ಟ್ ಇರೋದೇ ಹೆಂಗೆ, ಇದ್ರೊಳಗೆ ಏನು ಮೂಲ ನಮಗಿಲ್ಲಿ ಬೇಕಾಗೋದೇನು ಅಂತಂದರೆ ಶರಣಾಗತಿ ಅಷ್ಟೇ. ಆ ಶರಣಾಗತಿನೇ ಮೂಲ. ಈಗ ಅಲ್ಲಿ ಯಾವುದೇ ರೀತಿ ನನ್ನ ಹತ್ರ ವಿದ್ಯೆ ಇದೆ, ನಾನಿಷ್ಟು ಗ್ರಂಥಗಳನ್ನು ಓದಿದ್ದೀನಿ, ನಮ್ಮಪ್ಪ ಇಂಥ ಪಂಡಿತರು, ನಮ್ಮ ಅಜ್ಜ ಇಂಥ ಪಂಡಿತರು, ನಾನು ಇಂಥ ಶಾಖೆಯಲ್ಲಿ ಬಂದಿದ್ದೀನಿ, ಅಥವಾ ನನಗಿಷ್ಟು ಕೋಟಿ ಆಸ್ತಿ ಇದೆ, ನನ್ನ ಹತ್ರ ಇಂಥ ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ, ಇದು ಯಾವುದೋ ಗೌಣ, ಅದಕ್ಕೇನು ಮಾನ್ಯನೇ ಇಲ್ಲ. ರಾಯರು ನನ್ನವರು ಅಂತ ಯಾರೇ ಹೋದ್ರು ಅವ್ರು ರಾಯರು ಖಂಡಿತ ಅವ್ರು ಅಂದೇ ಬಿಡ್ತಾರೆ, ನೀನು ನಮ್ಮವನಪ್ಪ ಅಂತ
ಅವ್ರು ಅದಕ್ಕೆ ಸೂಚನೆನೇ ಕೊಟ್ಬಿಡ್ತಾರೆ, ಅದು ಮತ್ತೆ ತಡನೂ ಇಲ್ಲ ಅದಕ್ಕೆ. ಹಾಗಾಗಿ ಈ ಪ್ರದಕ್ಷಿಣೆ ಅನ್ನೋ ವಿಚಾರ ನಾವು ತಗೊಂಡು ಬಂದಾಗ ನಾವು ಸಂಖ್ಯೆಗಳನ್ನು ನಾವು ನಿರ್ಧಾರ ಮಾಡಿಕೊಂಡು ಅದೇ ಒಳ್ಳೆ ಸದ್ವಿಚಾರ ಇಟ್ಕೊಂಡು ರಾಯರು ಕಾಪಾಡ್ತಾರೆ, ರಾಯರಲ್ಲಿರ್ತಕ್ಕಂಥ ದೇವರು ಕಾಪಾಡ್ತಾನೆ, ಈ ಒಂದು ಭಾವನೆಯಿಂದ ನಾವು ನಮಸ್ಕಾರ ಹಾಕಿಬಿಟ್ರೆ ಅದು 100% ರಾಯರು ಕೈಯಲ್ಲೇ ಸ್ವೀಕಾರ ಮಾಡ್ತಾರೆ ಅದನ್ನು. ಹೌದು ಹೌದು, ನಾನು ಇದೀನಿ, ಇದನ್ನು ಬಗೆಹರಿಸ್ತೀನಿ. ಈ ಎರಡರಲ್ಲಿ ಒಂದು ಮಾತಂತೂ ಅವ್ರು ನಮಗೆ ಅದನ್ನು 100% ಅದರದ್ದೊಂದು ನಮಗೆ ಕೊಡ್ತಾರೆ ಅವರು ಮಾಹಿತಿನ. ಈಗ ರಾಯರ ಜೀವನವನ್ನು ನಾವು ತಗೊಂಡ್ರೆ ತುಂಬ ಬಡತನ ಇತ್ತು, ತುಂಬ ಬಡತನದಲ್ಲೇ ಅವ್ರ ಜೀವನವನ್ನು ಕಳೆದ್ರು ಅಂತ. ಆದರೆ ಇವತ್ತು ಸುಮಾರು ಜನರಿಗೆ ಸಿರಿವಂತಿಕೆ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ನೀವು ಕೂಡ ಹೊರತಾಗಿಲ್ಲ ಅಂತ ಅನ್ಕೊಂತೀವಿ. ಏನೇ ಕಷ್ಟ ಇದ್ರೂ ನಾವು ಹೋಗಿ ಬೃಂದಾವನದ ಮುಂದೆ ಹೋಗಿ ಬೇಡ್ಕೊಂಡ್ರೆ ನಮ್ಗದು ಫಲಿಸುತ್ತೆ, ನಮ್ಗೆ ಅದ್ರ ಫಲ ಸಿಗುತ್ತೆ. ಅಂದ್ರೆ ಇದೊಂಥರ ಶ್ರೀಮಂತಿಕೆನೇ ಇದು. ಈಗ ನಮ್ಗೆ ರಾಯರು ಕೊಡ್ತಾ ಇರೋದು ಇಷ್ಟೆಲ್ಲ ಇರುವ ರಾಯರು ಯಾಕೆ ಬಡತನದಲ್ಲಿ ಇದ್ರು, ಅವ್ರಿಗೆ ಯಾಕೆ ಅಷ್ಟೊಂದು ಬಡತನ ಬಂತು ಅನ್ನೋದ್ರ ಬಗ್ಗೆ ನನ್ನ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಬಹುಶಃ ಅದಕ್ಕೆ ನೀವೇ ಕರೆಕ್ಟಾಗಿ ಉತ್ತರ ಕೊಡಬಹುದು ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ನಿಮಗೆ ಕೇಳ್ತಾ ಇದ್ದೀನಿ. ಈಗ ನಾವು ರಾಯರ ಜೀವನ ಚರಿತ್ರೆ ಅಂತ ನಾವು ನೋಡ್ತಾ ಬಂದಾಗ ಆ ಜೀವನ ಚರಿತ್ರೆ ಒಳಗೆ ಅದು ಚಲನಚಿತ್ರಗಳಾಗೂ ಬಂದಿದೆ, ಧಾರಾವಾಹಿ ಆಗು ಬಂದಿದೆ, ಸಾಕಷ್ಟು ಜನಕ್ಕೆ ಈಗ ಅದರ ಬಗ್ಗೆ ಮಾಹಿತಿ ಇದೆ. ಹೌದು ನೋಡಿ, ಯಾವಾಗಲೂ ಹೆಂಗಿರುತ್ತೆ ಅಂದರೆ ಕಲಿಯುಗದೊಳಗೆ ಯಾರಾದರೂ ಒಬ್ಬ ಸತ್ಪುರುಷರು ಅವತಾರ ಮಾಡ್ತಾರೆ ಅಂದರೆ ಅವರು ಕಲಿಯುಗದ ಜನರ ಥರನೇ ಅವತಾರ ಮಾಡ್ತಾರೆ. ಅವಾಗೆ ಮರ್ತ್ಯ ಶಿಕ್ಷಣ ಅಂದರೆ ಈ ಮರ್ತ್ಯಲೋಕದಲ್ಲಿ ಹುಟ್ಟಿರ್ತಕ್ಕಂಥ ಜನಕ್ಕೆ ಶಿಕ್ಷಣ ಕೊಡ್ಲಿಕ್ಕೋಸ್ಕರನೇ ಅವರು ಅವತಾರ ಮಾಡೋದು. ಓಕೆ, ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಒಬ್ಬ ಸಾಮಾನ್ಯ ಜನಕ್ಕೆ ವ್ಯಕ್ತಿಗೆ ಬರ್ತಕ್ಕಂಥ ಎಲ್ಲ ಅವಸ್ಥೆಗಳನ್ನು ತಾವು ಅನುಭವಿಸ್ತಾರೆ. ಓಕೆ, ಆ ಅನುಭವದಿಂದ ಅವ್ರಿಗೆ ಕಷ್ಟ ಇರಲ್ಲ, ನಮಗೆ ಪಾಠ ಇರುತ್ತೆ. ಈಗ ನೋಡಿ, ಬಿಂಬಿಸಿರೋದು ನಾರ್ಮಲ್ ಆಗಿ ರಾಯರಿಗೆ ಕಷ್ಟ ಇತ್ತು, ಬಹಳ ಕಾರ್ಪಣ್ಯ ಬಂತು ಅವರಿಗೆ, ಅವ್ರು ಎಲ್ಲ ಕಡೆ ಅಡ್ಡಾಡ್ತಕ್ಕಂಥ ಪರಿಸ್ಥಿತಿ ಬಂತು, ಊಟಕ್ಕೂ ಕಷ್ಟ ಇತ್ತು, ಇದನ್ನ ಹೇಳ್ತಾರೆ. ಆದರೆ ಆ ರೀತಿ ನಾವು ಮಾತಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಬಹಳ ಜನ ಜ್ಞಾನಿಗಳದ್ದು ಅದೇ ಅಭಿಪ್ರಾಯ ಇದೆ, ನಮ್ಮ ಹಿರಿಯರದ್ದೆಲ್ಲ. ಯಾಕೆ ಅಂದರೆ ರಾಯರು ಅಪ್ರತಿಗ್ರಹ ಅಂತಕ್ಕಂಥ ಒಂದು ವ್ರತ ಸ್ವೀಕಾರ ಮಾಡ್ತಾರೆ. ಓಕೆ, ಏನದು ಹಾಗಂದ್ರೆ? ಯಾರ ಹತ್ರ ಏನೂ ಇಸ್ಕೊಳ್ಳಲ್ಲ ನಾನು ಅನ್ನೋ ವ್ರತ ಅದು. ಓಕೆ ಓಕೆ, ಹಾಂ 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 ಹಾಂ. ಈ ಅಪ್ರತಿಗ್ರಹ ವ್ರತದೊಳಗೆ ಒಂದು ಲೋಟ ನೀರು ಕೂಡ ನಾವು ಯಾರ ಹತ್ರನೂ ಕೇಳೋಂಗಿಲ್ಲ. ನಮಗೇನು ಸಿಗತ್ತೋ, ನಮಗೇನು ಬರುತ್ತೋ, ನಮ್ಮಲ್ಲಿ ಏನು ಇರುತ್ತೋ ಅದನ್ನೇ ತಗೊಂಡೇ ಬದುಕಬೇಕು. ಓಕೆ, ಆಯ್ತಾ? ಸರಿ, ಈ ಅಪ್ರತಿಗ್ರಹ ವ್ರತ ರಾಯರು ಸ್ವೀಕಾರ ಮಾಡಿದ್ರು, ಆದರೆ ಏನನ್ನು ದಾನ ಮಾಡಲ್ಲ ಅನ್ನೋ ವ್ರತ ಸ್ವೀಕಾರ ಮಾಡಲಿಲ್ಲಲ್ಲ ಅವರು. ಸರ್ವಸ್ವ ದಾನ ಮಾಡಿದ್ರು ಅವರು. ಅವ್ರ ಮನೆಯೊಳಗೆ ಅವರು ತಾವಿದ್ದ ಕಾಲದೊಳಗೆ ವೆಂಕಟನಾಥರ ಮನೆಯವರು, ಸರಸ್ವತಿ ದೇವಿಯವರು, ಅವ್ರ ಮಗ ಅವರೆಲ್ಲ ಇದ್ದಾಗ ಮನೆ ತುಂಬ ವಿದ್ಯಾರ್ಥಿಗಳಿದ್ರಂಥವ್ರಿಗೆ. ಆ ವಿದ್ಯಾರ್ಥಿಗಳಿಗೆ ಇವ್ರು ಪಾಠ ಮಾಡೋರು ರಾಯರು. ಜ್ಞಾನ ದಾನ ಮಾಡಲಿಕ್ಕೆ ಅವ್ರು ಯಾವತ್ತೂ ಸಂಕೋಚವೇ ಮಾಡ್ಕೊಳ್ಳಿಲ್ಲ. ಆದರೆ ಎಲ್ಲಿ ನಾನು ಆ ಜ್ಞಾನ ಹೇಳಿದ್ದಕ್ಕೆ ನಾನು ಅದಕ್ಕೆ ಸಂಭಾವನೆ, ಗುರುದಕ್ಷಿಣೆ, ಕಾಣಿಕೆ, ವಾಯನ ಇತ್ಯಾದಿಗಳನ್ನು ತಗೊಂಡ್ರೆ ಅದು ವ್ಯವಹಾರ ಆಗ್ಬಿಡುತ್ತೋ. ನಾನು ಭಗವಂತನ ಸಾಕ್ಷಾತ್, ಯಾಕಂದ್ರೆ ನಮಗೆ ರಾಯರು ಪ್ರಹ್ಲಾದರಾಜರ ಅವತಾರ ಅಂತ ಅನ್ನೋದು ಯಾರೋ ಒಬ್ರು ಹೇಳ್ದಾಗ ಗೊತ್ತಾಗೋದು. ಆದರೆ ರಾಯರಿಗೆ ಅವ್ರು ಪ್ರಹ್ಲಾದರಾಜರು ಅನ್ನೋದು ಯಾವಾಗಲೂ ಜ್ಞಾನ ಇದ್ದೇ ಇರುತ್ತೆ. ಹಂಗಾಗಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡವ್ ನಾನು ಭೂಮಿಗೆ ಬಂದು ವಿದ್ಯೆ ಹೇಳಿ ದುಡ್ಡು ಇಸ್ಕೊಂಡ್ಬಿಟ್ರೆ ವ್ಯವಹಾರ ಆಗತ್ತೆ. ಅದು ದೇವತೆಗಳ ನಿಯಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ನೀತಿ. ಇದು ಮೂಲ ಬೇಸ್ ಲೈನ್. ಈಗ ಆ ಬೇಸ್ ಲೈನ್ ಅನ್ನು ಅವ್ರು ಎಲ್ಲರ ಮುಂದೆ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹೌದು, ಕರೆಕ್ಟ್. ಹೌದಾ? ಹಾಗಾಗಿ ಅವರ ಅಪ್ರತಿಗ್ರಹ ವ್ರತ ಅನ್ನೋದನ್ನು ಸ್ವೀಕಾರ ಮಾಡಿಬಿಟ್ರು. ನೋಡಿ, ರಾಯರು ಎಷ್ಟು ಕಲ್ತಿದ್ರು ಅನ್ನೋದಕ್ಕೊಂದು ಮಾತು ಹೇಳ್ತಾರೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ, ಇಷ್ಟು ವಿದ್ಯೆಗಳು ರಾಯರಲ್ಲಿತ್ತು. ಇಷ್ಟು ವಿದ್ಯೆಗಳು ರಾಯರಲ್ಲಿ ಇತ್ತು. ಅವರು ಆ ಜನ್ಮದಲ್ಲಿ ವಿಜೇಂದ್ರನ ಸಾಕ್ಷಾತ್ಕಾರ ದರ್ಶನ ಮಾಡಿಕೊಂಡು ಸುಧೀಂದ್ರರಲ್ಲಿ ಅಧ್ಯಯನ ಮಾಡಿದಾಗ ತಗೊಂಡಂಥ ಪಾಂಡಿತ್ಯ ಇದು. ವೆಂಕಟನಾಥರಾಗಿ ಅವತಾರ ಮಾಡಿ ಬಂದಾಗ ಇದ್ದಂಥದ್ದು. ಇನ್ನು ವ್ಯಾಸರಾಜರಾಗಿದ್ದಂಥ ಒಂದು ಜ್ಞಾನ ಎಷ್ಟು ಅವರಿಗೆ, ಪ್ರಹ್ಲಾದರಾಜರ ಇದ್ದಾಗ ಎಷ್ಟು, ಬಾಲಿಕರಾಜರ ಇದ್ದಾಗ ಎಷ್ಟು ಜ್ಞಾನ, ಅಷ್ಟೆಲ್ಲ ಜ್ಞಾನ ಇರೋ ವ್ಯಕ್ತಿ ಊಟ ಇಲ್ಲಾರ್ದೆ ಇರ್ತಾರೆ ಅಂದರೆ ನೀವು ನಂಬ್ತೀರಾ? ಇದನ್ನು ಸಾಧ್ಯನೇ ಇಲ್ಲ. ಅದು ಅವರೆಲ್ಲ ಧಾರಣ ಶಕ್ತಿ ಇತ್ತು. ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂಥ ಕರ್ಮದೊಳಗೆ ಪ್ರತಿಫಲಾಪೇಕ್ಷೆ ಇರಬಾರ್ದು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ಹಾಗಾಗಿ ಅವ್ರು ಅದನ್ನು ಲೋಕಕ್ಕೆ ಕಾಣೋ ಹಂಗೆ ಮಾಡೋಕ್ಕೆ, ನೋಡ್ರಪ್ಪ ಕಲಿಯುಗದೊಳಗೆ ಕಷ್ಟ ಇದ್ದಾಗ ಇಷ್ಟೆಲ್ಲ ತೊಂದರೆ ಬರುತ್ತೆ, ಕಲಿಯುಗದೊಳಗೆ ಮುಂದೆ ದುಡ್ಡಿಲ್ಲ ಅಂದರೆ ಯಾರು ಬೆಲೆ ಕೊಡಲ್ಲ,
ಆದರೆ ನಿಮ್ಮ ಹತ್ರ ಯಾರು ಬೆಲೆ ಕೊಟ್ಟರು ಯಾರು ಬೆಲೆ ಕೊಡದೇ ಇದ್ದರೂ ನಿಷ್ಠೆ ಮತ್ತು ಸದ್ವಿದ್ಯೆ ಇದ್ದರೆ ಏನು ಬೇಕಾದರೂ ಆಗತ್ತೆ ಅನ್ನೋದನ್ನು ಅವ್ರು ಪ್ರೂವ್ ಮಾಡಿದರು. ಈಗ ಅವರಿಗೆ ಸಂಸಾರದ ಒಂದು ಕೊಂಡಿ ಕಳಚ್ಕೋಬೇಕಿತ್ತು ಅವರು. ಆ ಕೊಂಡಿ ಕಳಚ್ಕೋಬೇಕಿದ್ರೆ ಏನಾಗುತ್ತೆ, ನಿಧಾನಕ್ಕೆ ಅದರ ಮೇಲೆ ವಿರಕ್ತಿ ಹುಟ್ಟಬೇಕು. ಈ ವಿರಕ್ತಿ ಅನ್ನೋ ಶಬ್ದಕ್ಕೆ ಹೆಂಗಿರುತ್ತೆ ಅರ್ಥ ಅಂದರೆ, ಈಗ ನನ್ನ ಹತ್ರ ಒಂದು ಆಡಿ ಬೆನ್ಸ್ ಏನೂ ಇಲ್ಲ ಆಯಿತಾ, ನಾನು ಆಟೋದಲ್ಲಿ ಅಡ್ಡಾಡ್ತಾ ಇದ್ದೀನಿ, ಅವಾಗ ನಾನು ಅದರಲ್ಲಿ ಯಾರು ಅಡ್ಡಾಡ್ತಾರೆ ಬಿಡಪ್ಪ ಅನ್ನೋದು ವಿರಕ್ತಿ ಅಲ್ಲ. ನನ್ನ ಮನೆ ಮುಂದೆ ರೋಲ್ಸ್ ರಾಯ್ಸ್ ಫ್ಯಾಂಟಮ್ ನಿಂತಾಗೂ ನಾನು ಊಬರ್ ಆಟೋ ಮಾಡ್ಕೊಂಡು ಹೋಗ್ತೀನಲ್ಲ, ಅದು ವಿರಕ್ತಿ. ನಾನು ಈಗಿನ ಕಾಲದ ಎಕ್ಸಾಂಪಲ್ ಕೊಟ್ಟೆ, ದಯವಿಟ್ಟು ಅನ್ಯಥಾ ಭಾವಿಸ್ಬೇಡ್ರಿ. ಅದು ವಿರಕ್ತಿ. ವಿರಕ್ತಿ ಅಂದ್ರೇನು, ಆ ಒಂದು ವಸ್ತುವಿನ ಸಂಪೂರ್ಣ ಜ್ಞಾನ, ಸಂಪೂರ್ಣ ಅನುಭವ, ಸಂಪೂರ್ಣ ಸುಖದ ಪರಾಕಾಷ್ಠೆ ಇದೆಲ್ಲ ಗೊತ್ತಿದ್ದ ಮೇಲೆ ಅದು ನನಗೆ ಬೇಡ ಅನ್ನೋದಿದೆಯಲ್ಲ, ಅದು ವಿರಕ್ತಿ. ಈ ವಿರಕ್ತತೆಗೆ ರಾಯರು ಅತ್ಯಂತ ಸಾಕಾರ ಮೂರ್ತಿಗಳು. ಹಂಗೆ ಅದಕ್ಕೆ ಅವರು ನಿರಸ್ತ ದೋಷರವರು, ಅವ್ರಿಗೆ ದೋಷ ಅನ್ನೋದು ಅಂಟೋದೇ ಇಲ್ಲ ಅಂಥ ವ್ಯಕ್ತಿಗಳವರು. ಹಾಗಾಗಿ ಅವರು ಆ ಸಂಸಾರದ ಕೊಂಡಿಯಿಂದ ಹೊರಗೆ ಬರಬೇಕಿತ್ತು. ಆ ಹೊರಗೆ ಬರೋಕ್ಕೋಸ್ಕರ ಅವ್ರು ಈ ಎಲ್ಲದನ್ನು ನಮ್ಮಂಥ ಮನುಷ್ಯರಿಗೆ ನಾಟಕ ಮಾಡಿ ತೋರಿಸಿ, ಅವರು ತಮ್ಮ ಲೀಲಾಜಾಲವನ್ನು ತೋರಿಸಿ ನಾವು ಹಂಗೆ ಆಲೋಚನೆ ಮಾಡೋಂಗೆ ಮಾಡಿಟ್ರು. ಕಣ್ಣೆದುರೇ ಅನೇಕ ಪವಾಡಗಳನ್ನು ಕೂಡ ಮಾಡಿದವರು. ಈಗ ಯಾವುದೋ ಒಬ್ಬ ರಾಜ ಬಂದು ಏನೋ ಒಂದು ನಾನ್ ವೆಜ್ ಐಟಮ್ ಅನ್ನು ಇಟ್ಟಾಗ ಅದು ಫಲಪುಷ್ಪ ಮಾಡಿದ್ರು. ಆದೋನಿ ನವಾಬರಿಗೆ ಆಗಿದ್ದದು. ನವಾಬರಿಗೆ ಅಲ್ಲ, ಇಂಥ ಸಾಕಷ್ಟು ಇನ್ಸಿಡೆಂಟ್ ಮಾಡಿದ್ರು ಅವರು. ಈಗ ನೋಡಿ, ಈಗ ರಾಯರಲ್ಲಿ ಅವರು ವೆಂಕಟನಾಥರಿಂದ ರಾಘವೇಂದ್ರ ತೀರ್ಥರಾಗಿ ಅವರೇನು ಈ ಎಲ್ಲ ಲೀಲಾಜಾಲವನ್ನು ಹಿಂಗೆ ಬಡತನ ಇತ್ತು, ಬಂದರು, ಸನ್ಯಾಸ ಸ್ವೀಕಾರ ಆಯಿತು, ಸರಸ್ವತಿ ದೇವಿಯರ ಕಾಲವಾದರು, ಇದೆಲ್ಲ ಒಂದು ಹಾಫ್ ಪಾರ್ಟ್ ರಾಯರದು. ರಾಯರ ಪೂರ್ವಾರ್ಧದಲ್ಲಿ ಮುಗಿದ್ರೆ, ಉತ್ತರಾರ್ಧದಲ್ಲಿ ಈಗ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಬಡತನ ಇದ್ದವನಿಗೆ ಒಂದು ಒಳಗಡೆ ಅಯ್ಯೋ ನನಗೆ ಅವಾಗ ಏನೂ ಅನುಭವಿಸೋಕ್ಕಾಗಲಿಲ್ಲ, ಈಗ ಬೇಕು ನನಗೆ ಅಂತ ಅನ್ನೋ ಭಾವನೆ ಇರುತ್ತೆ. ಈ ಭಾವನೆ ಅವರಿಗೆ ಒಂದೇ ಒಂದು ಮೈಕ್ರೋ ಸೆಕೆಂಡ್ ಕೂಡ ಅವ್ರಿಗೆ ಯಾವ ಜನ್ಮದಲ್ಲೂ ಬರಲ್ಲ. ಯಾಕೆಂದ್ರೆ ಅವ್ರು ದೇವರನ್ನೇ ಸಾಕ್ಷಾತ್ಕಾರ ಮಾಡ್ಕೊಂಡಂಥ ವ್ಯಕ್ತಿ, ದೇವರನ್ನೇ ಸಾಕ್ಷಾತ್ಕಾರ ಮಾಡ್ಕೊಂಡಂಥ ವ್ಯಕ್ತಿ. ಹಿಂಗಿರುವಾಗ ಅವರು ಸನ್ಯಾಸ ಆದಮೇಲೆ ಅವರು ಏನು ತಮ್ಮ ತಪಶಕ್ತಿಯನ್ನು ನೋಡಿ, ಅದನ್ನು ನಾವು ಪವಾಡ ಅಂತ ಕರೆಯೋಕ್ಕಾಗಲ್ಲ. ಯಾಕೆಂದರೆ ಈ ರಾಯರು ಈ ಯಾರು ಸಿದ್ಧಿ ಪುರುಷರು ಅಂತ ಇದ್ದಾರೆ ನೋಡಿ, ಭಾಳ ಜನ ಇದ್ದಾರೆ. ನಾವೀಗ ರಾಯರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನಾವು ಅವ್ರ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ. ರಾಯರಿರ್ಬೋದು, ವಾದಿರಾಜರಿರ್ಬೋದು, ಸಾಕಷ್ಟು ಜನ ಅವಧೂತ ಪರಂಪರೆಯಲ್ಲಿ ಬಂದಂಥವ್ರು ಇದ್ದಾರೆ. ಈಗ ರಾಯರ್ಗಿಂತ ಇನ್ನೂ ಭಾಳ ನಿಕಟವರ್ತಿಗಳಾಗಿರ್ತಕ್ಕಂಥ ನಮ್ಮ ಈ ಅರುಣಾಚಲದಲ್ಲಿ ಒಬ್ಬರು ವೆಂಕಟಾಚಲ ಅವಧೂತರು ಇದ್ರು, ಇಲ್ಲದೆ ನಮ್ಮ ಕರ್ನಾಟಕದವರೇ ಸಕರಾಯಪಟ್ಟಣದವರು. ಆಮೇಲೆ ಅರುಣಾಚಲದಲ್ಲಿ ವಾಸ ಆಗ್ತಿದ್ರು, ಇವತ್ತಿಗೂ ಅವ್ರ ಆಶ್ರಮ ಎಲ್ಲ ಅಲ್ಲಿದೆ ಆಯ್ತಾ. ಹಾಗೆ ಅಂಥ ಅದು ಹೆಂಗಿರುತ್ತೆ ಅಂದರೆ, ದೇವರು ಅವರಿಗೆ ಒಲ್ದು ಬಿಟ್ಟಿರ್ತಾನೆ, ನೀನು ಏನು ಹೇಳ್ತೀಯ ಅದನ್ನು ನಾನು ಸತ್ಯ ಮಾಡ್ತೀನಿ ಅನ್ನೋ ಮಾತು ಕೊಟ್ಬಿಟ್ಟಿರ್ತಾನೆ. ಹಿಂಗಿದ್ದಾಗ ಏನಾಗುತ್ತೆ, ಅವ್ರು ಪ್ರತಿಯೊಂದನ್ನು ಒಯ್ದು ಅವ್ರು ಯಾವತ್ತೂ ನಾನು ಪವಾಡ ಮಾಡ್ತೀನಿ ಅಂತ ಯಾವತ್ತೂ ರಾಯರಾಗಲಿ ಯಾವುದೇ ದಾರ್ಶನಿಕರಾಗಲಿ ಹೇಳ್ಕೊಂಡಿಲ್ಲ. ಭಗವಂತ ನಡೆಸ್ತಾನೆ, ಭಗವಂತ ನಡೆಸ್ತಾನೆ ಅನ್ನೋದೇ ಅವ್ರ ಮಾತಾಗಿತ್ತು, ಆ ನಂಬಿಕೆ. ಇನ್ನು ರಾಯರ ಜೀವನದೊಳಗೆ ತಗೊಂಡ್ರೆ, ಈಗ ನೀವು ಹೇಳ್ದಂಗೆ ಅದು ಅತ್ಯಂತ ಆದೋನಿ ನವಾಬರದು ರಾಯರ ವೃಂದಾವನ ಪ್ರವೇಶಕ್ಕೆ ಭಾಳ ಹತ್ತಿರ ಇರತಕ್ಕಂಥ ಕಾಲದಲ್ಲಿ ಬಂದಂಥ ಇನ್ಸಿಡೆಂಟು. ಅದಕ್ಕಿಂತ ಪೂರ್ವದಲ್ಲಿ ಸಂಚಾರದೊಳಗೆ ಕಿರೀಟಿಗಿರಿ ಅಂತಕ್ಕಂಥ ಒಬ್ಬರು ದೇಸಾಯರ ಮನೆಗೆ ರಾಯರು ರಾಮದೇವ್ರ ಪೂಜೆಗೆ ಹೋಗಿರ್ತಾರೆ. ಮಗು ಆಟ ಆಡ್ತಾ ಮಾವಿನ ಹಣ್ಣಿನ ಸೀಕರಣೆ ಪಾತ್ರೆ ಒಳಗೆ ಬಿದ್ದು ಹೋಗತ್ತದು, ಅದ್ರ ಜೀವ ಹೋಗುತ್ತೆ. ಜೀವ ಹೋದಾಗ ರಾಯರು ಅವ್ರ ತಂದೆ ತಾಯಿ ಬಂದು ಹೇಳ್ಕೊತಾರೆ, ನಾವು ನಮ್ಮ ಮಗನ ಕಳ್ಕೊಂಡ್ಬಿಟ್ಟಿದ್ದೀವಿ, ಹಾಗಾಗಿ ನಾವು ತೀರ್ಥ ತೊಗೊಳಕ್ಕೆ ಬರಲ್ಲ ಅಂತಂದು. ನೀವೇ ನನ್ನನ್ನು ಪೂಜೆಗೆ ಕರೆಸಿ ನೀವೇ ತೀರ್ಥ ತೊಗೊಳ್ಳಿಲ್ಲ ಅಂದರೆ ಹೆಂಗದು ಸಾಧ್ಯ, ಏನಾಗಿದೆ ಅಂತ ಕೇಳಿದಾಗ, ಇಲ್ಲ ಮಗು ಹಿಂಗೆ ಕಾಲ ಆಗಿಬಿಟ್ಟಿದೆ, ನಾವು ಮೇಲ್ಗೆಲ್ಲಿದ್ದೀವಿ ಅಂತಾರೆ. ರಾಮದೇವ್ರ ಪೀಠದ ಮೇಲೆ ಕೂತಾಗ ಅಂಥದ್ದು ಯಾವತ್ತೂ ನಡೆಯಲ್ಲ, ಆ ಮಗುನ ತೊಗೊಂಬರ್ರಿ ಅಂತ ಹೇಳ್ತಾರೆ. ರಾಮದೇವರಿಗೆ ಅಭಿಷೇಕ ಮಾಡಿದ್ದು ಜಲಪ್ರೋಕ್ಷಣೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಂಥ ಸರ್ವಾಂತರ್ಯಾಮಿ ನೀ ಕಾಲಿಟ್ಟ ಕಡೆ ಅವನು ರಾಮದೇವ್ರು ಎಲ್ಲಿ ಕಾಲಿಟ್ಟ ಕಲ್ಲು ಹೆಣ್ಣಾಗಿ ಪರಿವರ್ತನೆ ಆಯಿತು, ಕಲ್ಲು ಹೆಣ್ಣಾಗಿ ಪರಿವರ್ತನೆ ಆಯಿತು. ಅಂಥ ತಪಸ್ವಿ ನೀನು, ಅಂಥ ಕರುಣಾಳು, ಇನ್ನೀ ಮಗುವಲ್ಲಿ ಜೀವ ಇಲ್ಲ ಅಂತ ಸುಳ್ಳು ಹೇಳ್ತಾರವ್ರು ಅಂತ ಪ್ರಾರ್ಥನೆ ಮಾಡಿದ ತಕ್ಷಣ ರಾಮದೇವ್ರ ಅದಕ್ಕೆ ಶಕ್ತಿ ಸಂಚಯ ಮಾಡಿ ಜೀವ ಕೊಡ್ತಾನೆ. ಇವತ್ತಿಗೂ ಆ ಮನೆ ಇದೆ ಕಿರೀಟಗಿರಿ ಒಳಗೆ. ಅವಾಗ ಅಲ್ಲಿ ಇರ್ತಕ್ಕಂಥ ವೃಂದಾವನ ಇವತ್ತಿಗೂ ಆ ಮನೆಯಲ್ಲಿದೆ. ರಾಯರ ಕಾಲ ಆದಮೇಲೆ, ರಾಯರು ಅವರು ವೃಂದಾವನ ಪ್ರವೇಶ ಮಾಡಾದ್ಮೇಲೆ ಅಲ್ಲಿರ್ತಕ್ಕಂಥ ವೃಂದಾವನ ಇನ್ನೂ ಇದೆ. ಇಲ್ಲಿ ತಂಜಾವೂರು ರಾಜನ ವಿಚಾರಕ್ಕೆ ಬಂದಾಗ ಅವನೊಂದು ಬಹಳ ರತ್ನ ಖಚಿತವಾಗಿರ್ತಕ್ಕಂಥ ಆಭರಣ ಕೊಡ್ತಾನೆ ರಾಯರಿಗೆ, ಇದು ನೀವು ತಗೊಳ್ರಿ ಅಂತ. ಆ ಕೊಡುವಾಗ ನಾನೇ ಅತ್ಯಂತ ದೊಡ್ಡ ವರಮಾನ ನಿಮಗೆ ಕೊಟ್ಟವನು ಅನ್ನೋದೊಂದು ಭಾವನೆ ಇರ್ತಂತೆ. ಅವರದನ್ನು ತೆಗೆದು
ಅಗ್ನಿಗೆ ಹಾಕ್ಬಿಡ್ತಾರೆ, ಅವ್ನ ಕಣ್ಣೆದ್ರಿಗೇನೆ ಪೂರ್ಣಾವತಿಗೆ ಹಾಕ್ತಾರೆ ಅದನ್ನು. ಅವನು ಒಂಥರ ಪ್ಯಾನಿಕ್ ಆಗಿಬಿಡ್ತಾನೆ. ಅಲ್ಲ, ನಾನು ಇಷ್ಟು ಬೆಲೆ ಬಾಳುವಂಥ ವಜ್ರ ಖಚಿತ ರತ್ನ ಖಚಿತವಾಗಿರ್ತಕ್ಕಂಥ ಆಭರಣ ಕೊಟ್ಟರೆ ನೀವು ಅದನ್ನು ನಿಮ್ಮ ದೇವರಿಗೆ ಹಾಕಿ ಎಲ್ಲರಿಗೂ ರಾಜ ಕೊಟ್ಟಿದ್ದು ಅಂತ ತೋರಿಸೋದನ್ನು ಬಿಟ್ಟು ನೀವು ಅಗ್ನಿಗೆ ಹಾಕ್ಬಿಟ್ರಲ್ಲ ಅಂತಂದು. ಅವಾಗ ರಾಯರವನಿಗೆ ಎಷ್ಟು ತಿಳಿಯಾದ ಜ್ಞಾನ ಕೊಡ್ತಾರೆ ಅಂದರೆ, ನೀನು ಬಂದು ನನ್ನ ಹತ್ರ ಏನು ಕೇಳಿದೆಪ್ಪ, ಬರಗಾಲ ಬಂದಿದೆ, ಮಳೆ ಬೇಕು ಅಂತ ಕೇಳಿದೆ. ನಾನು ನಿನಗೇನು ಹೇಳಿದ್ನಪ್ಪ, ದೇವ್ರು ಕೊಡಿಸ್ತಾನೆ ಅಂತ ಹೇಳಿದೆ. ನೀನು ನನಗೆ ಕೊಟ್ಟ ಗಿಫ್ಟು ಎದಕ್ಕೆ ಕೊಟ್ಟೆಪ್ಪ, ಈ ಕೊಟ್ಟಿದ್ದು ಎದಕ್ಕೆ ನನಗೆ, ಮಳೆ ಬಂದಿದ್ದಕ್ಕೆ. ಮಳೆ ತರಿಸಿದವ್ರು ಯಾರು? ದೇವರು. ದೇವ್ರನ್ನ ಎದರಲ್ಲಿ ಪೂಜೆ ಮಾಡಿದ್ವಿ ನಾವು? ಅಗ್ನಿಯಲ್ಲಿ ಪೂಜೆ ಮಾಡಿದ್ವಿ. ನಾನು ಪರಶುರಾಮ ದೇವರಲ್ಲಿ ಕೇಳಿದೆ ಮಳೆ ಕೊಡಪ್ಪ ಅಂತ, ಅಗ್ನಿ ರೂಪದಲ್ಲಿ ಪರಶುರಾಮ ದೇವರು ಹೋಮ ಸ್ವೀಕಾರ ಮಾಡಿ ಕೊಟ್ಟರು. ಮತ್ತು ಅವ್ರು ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಅದನ್ನು ಸಮರ್ಪಣೆ ಮಾಡಬೇಕೆ ಹೊರತು ನಾನು ಇಟ್ಕೊಂಡ್ರೆ ನಾನು ಮಧ್ಯೆ ಬಿಸ್ನೆಸ್ ಮೆನ್ ಆಗೋಗ್ಬಿಡ್ತೀನಿ, ನನಗದು ಬೇಡ, ಅದಕ್ಕೆ ಅವ್ರಿಗೆ ಕೊಟ್ಟೆ. ಹಾಗೆಲ್ಲ ಆಗಲ್ಲ, ಅದು ಅಷ್ಟು ತೂಕದ್ದು, ಅದು ನನ್ನ ಇಡೀ ರಾಜ್ಯಕ್ಕೆ ಸಮಾನ ಅದು ಅಂತಂದರೆ ಮತ್ತೆ ಅದೇ ಅಗ್ನಿ ಕೈ ಹಾಕಿ ಪರಶುರಾಮ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಅದೇನೋ ಅವನಿಗೆ ಬೇಕಂತೆ ವಾಪಸ್ ಕೊಟ್ಬಿಡು ಅಂತ. ಕುಂಡದಿಂದ ವಾಪಸ್ ತೆಗಿತಾರೆ. ರತ್ನಹಾರ ಭರದಿಂದ ರಾಘವೇಂದ್ರ, ಅಗ್ನಿ ಒಳಿಟ್ಟರು ರಾಘವೇಂದ್ರ, ಹಾರಬೇಕೆನ್ನಲು ರಾಘವೇಂದ್ರ, ಕುಂಡದಿ ತೆಗೆದರು ರಾಘವೇಂದ್ರ. ರಾಯರದು ಇಡೀ ಜೀವನ ಚರಿತ್ರೆ ಹೇಳ್ತಕ್ಕಂಥದ್ದು ಒಂದು ಜಯ ಜಯ ವಿವೆ ರಾಘವೇಂದ್ರ ಅಂತ ಒಂದು ಹಾಡು ಬರೆದಿದ್ದಾರೆ. ಅದರೊಳಗೆ ರಾಯರು ಮಾಡಿರೋ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಎಲ್ಲ ಅವ್ರು ಚಿಕ್ಕವರಿದ್ದಾಗಿಂದ ಹಿಡಿದು ವೃಂದಾವನ ಪ್ರವೇಶ ಆಗುವವರೆಗೂ ಎಲ್ಲ, ಜಾತಕ ಬರೆಯಲು ರಾಘವೇಂದ್ರ, 100 ಮನುಜಂಗೆ ರಾಘವೇಂದ್ರ, 300 ಗ್ರಂಥಕ್ಕೆ ರಾಘವೇಂದ್ರ, ವೃಂದಾವನ 700 ರಾಘವೇಂದ್ರ, ಪರಿಪರಿ ರೋಗಹರ ರಾಘವೇಂದ್ರ. ಅವ್ರು ರಾಯರು ಹುಟ್ಟಿದಾಗ ರಾಯರ ಜಾತಕಗಳು ಬರೋದ್ರಂತೆ. ಅವಾಗೆಲ್ಲ ಪಂಡಿತರದೇ ಕಾಲ, ಕರೆದಾಗೆಲ್ಲ ಪಂಡಿತರು ಇರ್ತಾ ಇದ್ರು, ಎಲ್ಲರೂ ಪಂಡಿತರ ಸಮುಚ್ಚಯದಲ್ಲಿ ಇರೋರು. ಈಗ ರಾಯರ ತಂದೆಗೆ ಒಳ್ಳೆ ವರ್ಚಸ್ಸು, ಅವರೆಲ್ಲ ಆಸ್ಥಾನ ವಿದ್ವಾನರಾಗಿರ್ತಕ್ಕಂಥ ಮನೆತನ ಅದು. ಅವರು ಕೇಳಿದ ತಕ್ಷಣ 3 ಜನ ರಾಯರ ಹೆಸರಿಗೆ ಜಾತಕ ಬರೀತಾರೆ. ಒಬ್ಬ ಜ್ಯೋತಿಷ 100 ವರ್ಷ ಆಯುಸ್ಸು ಅಂತ ಬರೀತಾನೆ, ಮತ್ತೊಬ್ಬರು ದೈವಜ್ಞರು 300 ವರ್ಷ ಬರೀತಾರೆ, ಮತ್ತೊಬ್ಬರು 700 ಬರೀತಾರೆ. ಒಂದೇ ಜಾತಕಕ್ಕೆ 3 ಪ್ರಿಡಿಕ್ಷನ್ ಬರುತ್ತೆ ರಾಯರಿಗೆ. ಹಾಗೆ ಅಲ್ಲಿ ನೋಡಿ, ರಾಯರನ್ನು ನಾವು ನವಗ್ರಹಗಳಿಂದನೂ ಬೈಂಡ್ ಮಾಡೋಕ್ಕಾಗಲ್ಲ ಅನ್ನೋದು ನಮ್ಗೆ ಆ ಒಂದು ಇದರಿಂದ ಗೊತ್ತಾಗುತ್ತೆ. ಹೀಗೆ ರಾಯರು ಹುಟ್ಟಿನಿಂದ ಈ ಕಾಲದವರೆಗೂ, ಅನಂತ ಕಾಲದವರೆಗೂ ರಾಯರ ಮಹಿಮೆ ಅನ್ನೋದನ್ನು ನಾವು ಇಷ್ಟೇ, ಇಲ್ಲೇ, ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆದರೆ ರಿಸೀವರ್ಸ್ ನಾವು ಭಾಳ ಹೇಳಲ್ಲ, ಸತ್ ಪ್ರದಕ್ಷಿಣ, ಅತ್ಯಂತ ಶುಚಿರ್ಭೂತವರಾಗಿ. ಪ್ರದಕ್ಷಿಣ ಅನ್ನೋ ಶಬ್ದಕ್ಕೆ ಅರ್ಥ ಕೂಡ, ಪರ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಅಲ್ಲಿಂದ ನೀವು ಜ್ಞಾನದಿಂದ ಬಲಗಡೆಯಿಂದ ಸುತ್ತಿ ಅಂತ ಅರ್ಥ ಅದು. ಜ್ಞಾನದಿಂದ ದಕ್ಷಿಣ ಅಂದರೆ ಬಲಗಡೆ, ಬಲಗಡೆಯಿಂದ ಸುತ್ತಿ. ದೇವರ ಬಲಕ್ಕೆ ತಾನೇ ಪ್ರದಕ್ಷಿಣೆ ಶುರು ಮಾಡೋದು ನಾವು. ಬಲಗಡೆಯಿಂದ ಶುರು ಮಾಡಿ ಎಡಗಡೆಗೆ ಬಂದು ಮತ್ತೆ ಎದುರಿಗೆ ಎಂಡ್ ಮಾಡ್ತೀವಿ.